ಮೀಡಿಯಾದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್. ರೇಟ್ ನೋಡಿ ಸಿನಿಮಾ ಬರ್ತಾರೆ ಅಂತ ನಾವು ಕೇಳಿದ್ವಿ, ಕಣ್ಣಾರೆ ನೋಡಿದೀನಿ ಸರ್. ಕನ್ನಡ ಪ್ರೇಮಿಗಳಿಲ್ಲ, ಒಳ್ಳೆ ಸಿನಿಮಾ ಬಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲ್ಲ ಅನ್ನೋದು ಸುಳ್ಳು ಸರ್. ಇಷ್ಟು ವರ್ಷದ ಜರ್ನಿ ಏನಿದೆ ಅದಕ್ಕೊಂದು ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾನ ಫಸ್ಟ್ ಸಿನಿಮಾವಾಗಿ ನಾವು ಕೊಟ್ಟಿದ್ದೀವಿ ಅನ್ನೋ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಆಮೇಲೆ ನಂಗೆ ತುಂಬ ಆಶ್ಚರ್ಯ ಅನಿಸಿದ್ದು ಫೈಟ್ ಸೀನ್ಸು. ಬಟ್ ಫಸ್ಟ್ ಸಿನಿಮಾದಲ್ಲಿ ಎಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇತ್ತು ನನಗೆ. ಅಂದ್ರೆ ಮೊದಲನೇ ಸಿನಿಮಾ ಇವನಿಗೆ ಬೇಕಿತ್ತ ಗುರು ಅಂತ ಕೇಳೋರೇ ಜಾಸ್ತಿ ಇರೋದಲ್ವಾ. ಥಿಯೇಟ್ರಲ್ಲಿ ಕೂತು ತುಂಬ ಸಿನಿಮಾ ನೋಡಿದಾಗ ಎಷ್ಟೋ ಸಲ ನನಗೆ ಗೊತ್ತಿಲ್ಲದೇ ಕಣ್ಣೀರು ಬರುತ್ತೆ. ಇಷ್ಟು ಕಷ್ಟಪಡ್ತಾ ಇದೀನಿ, ಯಾಕೆ ಗುರು ಇನ್ನೂ ಸ್ಕ್ರೀನಲ್ಲಿ ಕಾಣಿಸ್ತಾ ಇಲ್ಲ ನಾನು ಅಂತ. ನಾರ್ಮಲಿ ಒಂದು ಕ್ಯಾರೆಕ್ಟರ್ ಬಂದು ಹೋಯ್ತು ಅನ್ನೋದು ಯಾವುದೂ ಇಲ್ಲ. ಒಂದು 5 ಕ್ಯಾರೆಕ್ಟರ್ ಇದ್ದರೆ 5 ಕ್ಯಾರೆಕ್ಟರ್ಗೂ ಒಂದು ಕನ್ವಿಕ್ಷನ್ ಇದೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ಹೆಜ್ಜಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಜ್ಜಾರು ಸಕ್ಸಸ್ ಮೀಟ್ ನಂತರ ಮತ್ತೆ ಯಾವಾಗ ಮೀಟ್ ಮಾಡೋಣ ಅಂದ್ಕೊಂಡ್ವಿ. ಪುನಃ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಕನ್ನಡಕ್ಕೆ ಸಿಕ್ಕಂಥ ಒಬ್ಬ ಯುವ ನಟ ನಮ್ಮ ಜೊತೆಗಿದ್ದಾರೆ. ಹೆಜ್ಜಾರುನ ನಾಯಕ ನಟ. ಹೇಗೆಲ್ಲ ಫೀಲ್ ಇದೆ, ತಲೆಯಲ್ಲಿ ಏನು ನೋಡ್ತಿದೆ, ಹೋದಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಎಸ್ ಗುರು, ನಮ್ಮ ಹೀರೋ ಸಿಕ್ಕ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ದೊಡ್ಡ ಮಾತು. ತುಂಬ ಖುಷಿಯಾಗಿದ್ದೀನಿ. ಅಂದರೆ ಇಷ್ಟು ವರ್ಷದ ಜರ್ನಿ ಏನಿದೆ ಅದಕ್ಕೊಂದು ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಿದೆ. ಆಮೇಲೆ ಒಂದೊಳ್ಳೆ ಸಿನಿಮಾನ ಫಸ್ಟ್ ಸಿನಿಮಾವಾಗಿ ನಾವು ಕೊಟ್ಟಿದ್ದೀವಿ ಅನ್ನೋ ಖುಷಿ ನನಗೆ ಎಷ್ಟಿದೆ ಗೊತ್ತಾ. ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಮೊದಲನೇ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ಸು, ಆಮೇಲೆ ಇಷ್ಟು ಬೇಗ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಹಾರ್ಡ್ ವರ್ಕ್ ಇತ್ತು, ಅಂದರೆ ಗೊತ್ತಿತ್ತು ನಾವು ಚೆನ್ನಾಗೇ ಮಾಡಿದ್ದೀವಿ ಅಂತ. ಬಟ್ ಜನರು ಅದನ್ನು ಒಪ್ಕೋಬೇಕಲ್ವಾ, ಒಪ್ಕೊಂಡಿದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಷಯ. ಖುಷಿ ಆಗ್ತಿದೆ, ಹ್ಯಾಪಿ. ಆ್ಯಂಡ್ ಜೊತೆಗೆ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಹೈಟ್ ಇರಬೇಕು ಹೀರೋ ಅನ್ನುವಂಥ ಒಂದು ಪಾಯಿಂಟ್ ಇತ್ತು. ಅದರ ಮಧ್ಯೆ ಮಿಡ್ಡಲ್ಲಿರೋರು ಕೂಡ ಎಷ್ಟೋ ಜನ ಸೂಪರ್ ಸ್ಟಾರ್ಗಳಾಗಿ ಮೆರಿತಾ ಇದ್ದಾರೆ. ನಿಮ್ದು ಹೈಟು ಕೂಡ ಪ್ಲಸ್ ಆಗಿದೆ ಸಿನಿಮಾಗೆ. ಮೇಲಾಗಿ ಆ ಸಿನಿಮಾದ ಆ ಕಂಟೆಂಟನ್ನ ಕ್ಯಾರಿ ಮಾಡೋದ್ರಲ್ಲಿ ಗುರು ನಮ್ಮ ಹೀರೋ ಹಿಂಗಿರಬೇಕಾಗಿತ್ತು, ಹಿಂಗಿದ್ದಾನೆ ಅಂತ ಜನ ಮಾತಾಡ್ತಿದ್ದಾರೆ. ಯಾವೆಲ್ಲ ಫ್ಯಾನ್ಸ್ ಏನೆಲ್ಲ ಮಾತಾಡ್ತಾರೆ ನಿಮ್ಮ ಜೊತೆ ಪರ್ಸ್ನಲ್ ಆಗಿ? ಎಲ್ಲರೂ ಆ್ಯಕ್ಟಿಂಗ್ ಬಗ್ಗೆ ಫಸ್ಟ್ ಆಫ್ ಆಲ್ ಹೇಳಿದ್ದಾರೆ. ಅಂದರೆ ಎಮೋಷನ್ಸ್ ತುಂಬ ಕನೆಕ್ಟ್ ಆಗಿದೆ ಅವರಿಗೆ. ಅಂದರೆ ಮದರ್ ಸೆಂಟಿಮೆಂಟು ತುಂಬ ಕನೆಕ್ಟ್ ಆಗಿದೆ. ಆಮೇಲೆ ನಂಗೆ ತುಂಬ ಆಶ್ಚರ್ಯ ಅನಿಸಿದ್ದು ಫೈಟ್ ಸೀನ್ಸು. ಅಂದರೆ ನನಗೆ ಗೊತ್ತು ನಾನು ಮಾಡ್ತೀನಿ, ಚೆನ್ನಾಗಿ ಬರುತ್ತೆ ಅಂತ. ಬಟ್ ಫಸ್ಟ್ ಸಿನಿಮಾದಲ್ಲಿ ಎಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇತ್ತು ನನಗೆ. ಅಂದರೆ ಆ್ಯಕ್ಷನ್ ಸಿನಿಮಾನ, ಅಂದರೆ ಆ್ಯಕ್ಷನ್ ಪೋರ್ಷನ್ಸ್ನ ಅಷ್ಟು ಲೈಕ್ ಮಾಡ್ತಾರ ಜನ. ಅಂದರೆ ಮೊದಲನೇ ಸಿನಿಮಾ ಇವನಿಗೆ ಬೇಕಿತ್ತ ಗುರು ಅಂತ ಕೇಳೋರೇ ಜಾಸ್ತಿ ಇರೋದಲ್ವಾ. ಅಂದರೆ ನಾವು ಬೇರೆ ಹೀರೋಗಳಿಗೆ ಹೇಳಿರ್ತೀವಲ್ವ, ಅಂದರೆ ಮೊದಲನೇ ಸಿನಿಮಾದಲ್ಲಿ ಏನಕ್ಕಪ್ಪ ಇಷ್ಟೊಂದು ಫೈಟ್ ಮಾಡ್ತಾನೆ ಇವನು ಅಂತ. ಬಟ್ ಕಂಟೆಂಟಿಗೆ ಅದು ಕರೆಕ್ಟಾಗಿತ್ತು ಅನಿಸುತ್ತೆ. ನಾವು ಸ್ಕ್ರಿಪ್ಟಾಗಿ ಗೆದ್ದಿದ್ದೀವಿ ಅನ್ನೋ ಖುಷಿ ನಮಗಿದೆ. ಆ ಪಾಯಿಂಟ್ ತುಂಬ ಜನ ಹೇಳಿದ್ದಾರೆ. ಅಂದರೆ ಮಾಸ್ ಆಗಿ ಕಾಣಿಸ್ತೀರ ಅಂತ ತುಂಬ ಖುಷಿ ಆಗುತ್ತೆ ಕೇಳೋಕ್ಕೆ. ಸಿನಿಮಾ ರಿಲೀಸ್ ಆಗಿ ಮೊದಲನೇ ದಿನ 2ನೇ ದಿನ ಸಿನಿಮಾದ ಬಗ್ಗೆ ಮಾತಾಡೋದು ಕಾಮನ್. ಅದು ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ. ಬಟ್ ನಿಮ್ಮ ಸಿನಿಮಾಗೆ 2ನೇ ವಾರ ಕೂಡ ಚೆನ್ನಾಗಿ ಹೋಗ್ತಿದೆ. ನೀವು ಪ್ರತಿ ಸೆಕೆಂಡ್ ನೋಡ್ತೀರಿ ಮೊಬೈಲ್, ಸರ್ ಫೀಲಿಂಗ್ ಇದೆ. ಇದು ಎಷ್ಟು ಎನರ್ಜಿ ಕೊಡುತ್ತೆ ಒಬ್ಬ ನಟನಿಗೆ? ಅಂದರೆ ಅದು ಗ್ರೀನಿಂದ ರೆಡ್ಡಿಗೆ ಬರುತ್ತಲ್ವಾ, ಅದು ತುಂಬ ಖುಷಿ ಕೊಡುತ್ತೆ ಸರ್. ಅಂದರೆ ಅದಕ್ಕೆ ತಾನೇ ಇಷ್ಟು ವರ್ಷ ವೇಟ್ ಮಾಡಿರೋದು. ಇಷ್ಟು ಶೋಸ್ ಎಲ್ಲ ಹೌಸ್ಫುಲ್ ಆದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ಅದನ್ನು ಬಿಯಾಂಡ್ ಎವ್ರಿಥಿಂಗ್. ಅಂದರೆ ಜನ ನೋಡ್ತಿದ್ದಾರೆ, ಬರ್ತಿದ್ದಾರೆ, ಇಷ್ಟ ಆಗ್ತಿದೆ ಜನಗೆ ಅನ್ನೋದೇ ತುಂಬ ದೊಡ್ಡ ವಿಷಯ ಸರ್. ಖುಷಿ ಆಗ್ತಿದೆ, ಹ್ಯಾಪಿ. ಜೊತೆ 4 ಸಿನಿಮಾಗಳ ಬಿಡುಗಡೆ ಆಯಿತು. ಎಲ್ಲವೂ ಒಳ್ಳೆಯ ಸಿನಿಮಾಗಳೇ. ಬಟ್ ಆ 4 ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾಗೆ ಹೆಚ್ಚಿನ ಓಟ್ ಬೀಳ್ತಾ ಇದೆ. ಕನ್ನಡ ಪಿಕ್ಚರಲ್ಲಿ ನಾವು ಪೋಲ್ ಹಾಕಿದಾಗ ಹೆಜ್ಜಾರು ಅಂತಂದಾಗ ಕ್ಲಿಕ್ ಮಾಡಿರ್ತಾರೆ. ಈ ಥರದ ಕನ್ವಿಕ್ಷನ್ ಫ್ಯಾಕ್ಟ್ರು, ಈ ಥರದ ಒಂದು ಎನರ್ಜಿ ಕೊಡುವಂಥ ಫ್ಯಾಕ್ಟ್ರು ಹೇಗೆಲ್ಲ ನಿಮ್ಮನ್ನು ಎಂಗೇಜ್ ಮಾಡ್ತಾ ಇದೆ ಪ್ರೆಸೆಂಟ್ ರೂಟೀನ್ ಲೈಫಲ್ಲಿ? ಈಗ ಇದೊಂದು ಬೂಸ್ಟರು ಸರ್. ಅಂದರೆ ಇಷ್ಟು ಜರ್ನಿ ಏನು ಇಷ್ಟಪಟ್ಟು ಮಾಡಿದ್ವು ಅದನ್ನು ಜನನೂ ಇಷ್ಟಪಡ್ತಿದ್ದಾರೆ ಅಂದಾಗ ಖುಷಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಾಡೋ ಕೆಲಸಕ್ಕೂ ಇದೊಂದು ಬೂಸ್ಟರ್ ಥರ. ನಾವು ಮಾಡೋ ಥಾಟ್ ಪ್ರೊಸೆಸ್ ಸರಿ ಇದೆ, ನಮ್ಮ ವರ್ಕ್ ಸರಿ ಇದೆ ಅನ್ನೋದು ಫಸ್ಟ್ ಅಲ್ಲಿಂದನೇ ಅದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತಲ್ವ. ಈಗ ಇಷ್ಟು ವರ್ಷ ನಾವು ಏನು ಒಂದು ಜರ್ನಿ ಮಾಡಿದ್ದೀವೋ ಅದು ಸುಳ್ಳು, ಅದು ಸರಿ ಇಲ್ಲ ಅಂದಾಗ ಎಷ್ಟು ಬೇಜಾರಾಗ್ಬೋದು. ಹಾಗೆಲ್ಲ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದಾಗ ಖುಷಿ ಆಗುತ್ತಲ್ಲ ಸರ್. ಅದು ಖಂಡಿತ ಒಂದು ಬೂಸ್ಟರು ಸರ್. ಅಂದರೆ ನೆಕ್ಸ್ಟು ಏನೇ ಕೆಲಸ ಮಾಡೋಕ್ಕೆ ಇಷ್ಟು ಜನ ಎಪ್ರಿಷಿಯೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಸಿನಿಮಾ ಬರೋದಕ್ಕಿಂತ ಮುಂಚೆ ಒಬ್ಬ ಸಿನಿಮಾ ಫ್ಯಾನ್ ಆಗಿ ಭಾಳಷ್ಟು ಹೀರೋಗಳನ್ನು ನೋಡಿದಂಥವ್ರು, ಭಾಳಷ್ಟು ಹೀರೋಗಳ ಆ ಸೀನ್ ಬಂದಾಗ ಥಿಯೇಟ್ರ್ ವಿಜಲ್ ಆಗದಂಥವ್ರು, ಹೋಗಿದ್ರು ಮುಂದೊಂದು ದಿನ ನಾನು ನಟನಾಗಬೇಕು, ಹೀರೋ ಆಗಬೇಕು ಅಂತ ಅಂದ್ಕೊಂಡಂಥವ್ರು. ಆ ಜರ್ನಿ ರಿಲೀಸ್ ಆದ ನಂತರದ ಜರ್ನಿ, ತುಂಬ ಜನ ನಿಮ್ಮ ಸೀನಿಗೆ ರಿಯಾಕ್ಟ್ ಮಾಡೋವಂಥದ್ದನ್ನು ನೀವು ಸೈಡ್ ವಿಂಗಲ್ಲಿ ನಿಂತು ನೋಡಿರ್ತೀರಿ. ಅವ್ರ ಎಮೋಷನ್ಸನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀರಿ. ಏನೆಲ್ಲ ಫೀಲ್ ಆಗ್ತಾ ಇರುತ್ತೆ ನಿಮಗೆ, ಗುರು ನನ್ನ ಸಾರ್ಥಕ ಆಯ್ತು ನನ್ನ ಲೈಫ್ ಅಂತ? ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಮಾತು ಹೇಳ್ಬೇಕು ಸರ್. ಥಿಯೇಟ್ರಲ್ಲಿ ಕೂತು ತುಂಬ ಸಿನಿಮಾ ನೋಡಿದಾಗ ಎಷ್ಟೋ ಸಲ ನನಗೆ ಗೊತ್ತಿಲ್ಲದೇ ಕಣ್ಣೀರು ಬರುತ್ತೆ. ಯಾಕೆಂದರೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾಕೆ ಗುರು ಇನ್ನೂ ಸ್ಕ್ರೀನಲ್ಲಿ ಕಾಣಿಸ್ತಾ ಇಲ್ಲ ನಾನು ಅಂತ.
ಅದು ಇವಾಗ ನಡೀತಿದೆ, ಎಲ್ಲ ಥಿಯೇಟರ್ಸ್ಗೆ ಹೋಗ್ತಾ ಇದ್ದೀನಿ, ನನ್ನನ್ನು ನೋಡ್ತಾ ಇದ್ದೀನಿ. ಇದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ ಸರ್. ಬಿಯಾಂಡ್ ಎವ್ರಿಥಿಂಗ್. ಅಂದರೆ ಎಲ್ಲರಿಗೊಂದು ಆಸೆ ಇರುತ್ತೆ, ಸಿನಿಮಾ ನಾನು ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ. ಮೊದಲನೇ ಸಿನಿಮಾನೇ ಇಷ್ಟು IMDb ರೇಟಿಂಗ್ ನೋಡಿದ್ದೀರಾ ನೀವು? ಟಾಪಲ್ಲಿದೆ, ಇನ್ನು 9.4 9.5 ಎಲ್ಲೇ ಇದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸರ್, ನಿಜವಾಗ್ಲೂ ಹ್ಯಾಪಿ, 100% ಹ್ಯಾಪಿ. ಆ್ಯಂಡ್ ಜೊತೆಗೆ ಹೆಜ್ಜಾರುದ ಇಂಟರ್ವ್ಯೂಗಳನ್ನ ಶುರು ಮಾಡಿದಾಗ ಬಹಳಷ್ಟು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ರಿ, ಪ್ರತಿ ಚಾನಲಲ್ಲೂ ಒಂದೊಂದು ವಿಷಯನ ನೀವು ಮಾತಾಡ್ತಾ ಹೋದ್ರಿ. ಈಗ 2ನೇ ವಾರ ಸಿನಿಮಾ ಹೋಗ್ತಾ ಇದೆ ಅನ್ನೋದಂತೂ ಒಂದು ಪ್ಲಸ್ ಪಾಯಿಂಟ್. ಎರಡನೇದು ಮೊನ್ನೆ ಸಕ್ಸಸ್ ಮೀಟಲ್ಲೂ ಕೂಡ ಯಾರೂ ತುಂಬ ಎಕ್ಸೈಟ್ಮೆಂಟಾಗಿ ಮಾತಾಡಲಿಲ್ಲ. ನಮ್ಮ ಕೆಲಸವನ್ನು ಜನ ಸ್ವೀಕರಿಸಿದ್ದಾರೆ, ಸಿನಿಮಾವನ್ನು ಗೆಲ್ಲಿಸುವಂಥ ನಿಟ್ಟಲ್ಲಿ ಕೊಂಡೊಯ್ತಾ ಇದ್ದಾರೆ. ಆಡಿಯನ್ಸು ಕನೆಕ್ಟ್ ಆಗಿದ್ದಕ್ಕೆ ಮೇನ್ ರೀಸನ್ ಏನು ಅನಿಸುತ್ತೆ ನಿಮ್ಮ ಪ್ರಕಾರ? ಕಥೆನೇ ಸರ್, ಒಂದು ಕತೆ, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾಮೆನ್ಸು, ಡೈರೆಕ್ಷನು, ಸ್ಕ್ರೀನ್ ಪ್ಲೇ. ಅದೇನು ಕನ್ವಿಕ್ಷನಲ್ಲಿ ಪ್ರೊಡ್ಯೂಸರು ಈ ಕಥೆನ ನಂಬಿ ಸಿನಿಮಾ ಮಾಡಿದ್ರು, ಅಲ್ಲಿ ನಾವು ಅಚೀವ್ ಆಗಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸರ್. ಅಂದರೆ ಕೆಲವೊಂದು ಎಮೋಷನ್ಸ್ ಕ್ಯಾರಿ ಮಾಡೋಕ್ಕಾಗಿಲ್ಲ ಅಂದರೆ ಖಂಡಿತ ಕನೆಕ್ಟ್ ಆಗಲ್ಲ. ಎಲ್ಲ ಪಾತ್ರಗಳಿಗೂ ಒಂದು ಎಮೋಷನ್ಸ್ ಇತ್ತು, ಎಲ್ಲ ಪಾತ್ರಗಳು. ಅಂದರೆ ನಾರ್ಮಲಿ ಒಂದು ಕ್ಯಾರೆಕ್ಟರ್ ಬಂದು ಹೋಯಿತು ಅನ್ನೋದು ಯಾವುದೂ ಇಲ್ಲ. ಒಂದು 5 ಕ್ಯಾರೆಕ್ಟರ್ ಇದ್ದರೆ 5 ಕ್ಯಾರೆಕ್ಟರ್ಗೂ ಒಂದು ಕನ್ವಿಕ್ಷನ್ ಇದೆ, ಎಂಡ್ ಪಾಯಿಂಟ್ ಇದೆ. ಸ್ಕ್ರೀನ್ ಪ್ಲೇಲಿ ಅಷ್ಟು ಪರ್ಫೆಕ್ಟಾಗಿ ಮಾಡಿರೋದ್ರಿಂದ ಎಲ್ಲರೂ ಕನೆಕ್ಟ್ ಆಗುತ್ತೆ, ಇದೇ ಮ್ಯಾಟ್ರು, ಬೇರೆ ಏನಿಲ್ಲ. ಜೊತೆಗೆ ವಯಸ್ಸಾದಂತಹ ಅಜ್ಜ ಅಜ್ಜಿ ರಿವ್ಯೂ ನೋಡಿ ಸಿನಿಮಾಗೆ ಬಂದರು ಅನ್ನುವಂಥ ವಿಚಾರ ನಿಜ ನಮಗೆ ಥ್ರಿಲ್ಲಿಂಗ್ ಪಾಯಿಂಟ್. ಅದು ಈಗಲೂ ಆ ಸಾಧ್ಯತೆಗಳಿದ್ದಾವೆ. ಅಂದರೆ ವಯಸ್ಸಾದಂಥವ್ರು ಕೂಡ ನೋಡ್ತಾರೆ, ಅಂದರೆ ಸಿನಿಮಾ ಪ್ರೀತಿ ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದಿಲ್ಲ ಅಂತ. ಸರ್, ಮೀಡಿಯಾದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್. ಯಾಕೆ ಅಂದರೆ ರೇಟ್ ನೋಡಿ ಸಿನಿಮಾ ಬರ್ತಾರೆ ಅಂತ ನಾವು ಕೇಳಿದ್ವಿ. ನಾನು ಕಣ್ಣಾರೆ ನೋಡಿದ್ದೀನಿ ಸರ್ ಥಿಯೇಟ್ರಲ್ಲಿ. ನನ್ನ ಹತ್ರ ಬಂದು ಕೈ ಕೊಟ್ಟು ನಾವು ರೇಟಿಂಗ್ ನೋಡ್ಕೊಂಡೇ ಬಂದಿರೋದು ಅಂತ ಹೇಳಿದಾಗ, ಕನ್ನಡ ಪ್ರೇಮಿಗಳಿಲ್ಲ, ಒಳ್ಳೆ ಸಿನಿಮಾ ಬಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲ್ಲ ಅನ್ನೋದು ಸುಳ್ಳು ಸರ್. ನಾನು ಪ್ರತ್ಯಕ್ಷ ಸಾಕ್ಷಿ, ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಳ್ಳೆ ಸಿನಿಮಾ ಅಂತ ಕೇಳ್ಬಿಟ್ಟು ಬಂದಿದ್ದಾರೆ. ನಾವು ಏನೇ ಪ್ರಮೋಷನ್ ಮಾಡಿರ್ಬೋದು ಸರ್, ಸಿನಿಮಾ ರಿಲೀಸ್ ಆಗೋ ಬಿಫೋರ್, ಅದಕ್ಕಿಂತನೂ ಮೌತ್ ಟಾಕಲ್ಲಿ ಬಂದಿರೋರು ಎಷ್ಟೋ ಜನ ಇದ್ದಾರೆ ಥಿಯೇಟ್ರಿಗೆ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸರ್. ಅಂದರೆ ಒಂದೊಳ್ಳೆ ಸಿನಿಮಾ, ಕನ್ನಡ ಸಿನಿಮಾ ಬಂದಾಗ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆಷ್ಟು ಬೂಸ್ಟರ್ ಗೊತ್ತಾ, ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ, ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ. ಇದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅಂದರೆ ನಾವು ಏನು ಯೋಚನೆ ಮಾಡಿದ್ವೋ, ಒಂದೊಳ್ಳೆ ಸಿನಿಮಾ ಕೊಟ್ಟಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅನ್ನೋದು ನಿಜ ಆಗೋಯ್ತಲ್ವ ಸರ್. ಅಂದರೆ ನಾನು ಯಾರೂ ಅಲ್ಲ, ಐ ಆಮ್ ಝೀರೋ. ನನ್ನ ಮುಖ ಪರಿಚಯ ಇಲ್ಲ, ಇವ್ನು ಯಾರು ಅಂತಲೂ ಗೊತ್ತಿಲ್ಲದೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂದರೆ ಇದಕ್ಕಿಂತ ಒಂದು ಪಾಸಿಟಿವ್ ವೈಬ್ ಬೇಕಾ ಸರ್. ಅಂದರೆ ನಾವು ರಿಲೀಸ್ ಮಾಡಿರೋ ಟೈಮ್ ನೋಡಿ, ನಿಮಗೂ ಗೊತ್ತು, ಎಕ್ಸಾಮ್ಸು ಸ್ಟೂಡೆಂಟ್ಸಿಗೆ, ಮಳೆ, ಎಷ್ಟೋ ಕಡೆ ಮಳೆ ಪ್ರಾಬ್ಲಮ್ ಆಗಿತ್ತು. ಅದ್ರ ಮಧ್ಯನೂ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡ್ತಾರೆ ಅಂದರೆ ಅದು ಸಿನಿಮಾಗಿರೋ, ಕತೆಗಿರೋ ತಾಕತ್ತದು. ಡೈರೆಕ್ಟ್ರ್ ಏನು ಕೆಲಸ ಮಾಡಿದಾರೋ ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ ಇದಕ್ಕೆಲ್ಲ ರೀಸನ್ ಯಾರು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟ್ರು. ಅವರು ಕತೆ ಓಕೆ ಮಾಡಿ ಡೈರೆಕ್ಟ್ರು ಎಫರ್ಟ್ ಏನು ಹಾಕಿದ್ದಾರೆ, ಅದರಿಂದ ಇವತ್ತು ಈ ರಿಸಲ್ಟ್ ಸಿಕ್ಕಿದೆ, ಜನ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ಬೇರೆ ಏನೂ ಇಲ್ಲ ಸರ್. ಒಂದು ಫೈನಲ್ ಪ್ರಶ್ನೆ. ರಿಲೀಸ್ ಹಿಂದಿನ ದಿನ ನೀವು ಸಿಕ್ಕಾಗ ಮಾತಾಡ್ತಾಯಿದ್ರಿ. ಯೂಶಲಿ ಸಿನಿಮಾ ತಂಡ ಅಂದಾಗ ನಾಳೆ ನನ್ನ ಸಿನಿಮಾ ರಿಲೀಸು, ನಮ್ಮ ಸಿನಿಮಾ ರಿಲೀಸ್ ಅಂದಾಗ ಒಂದು ಸಣ್ಣ ಕಳವಳ ಇರುತ್ತೆ, ಒಂದು ಸಣ್ಣ ಭಯ ಇರುತ್ತೆ. ಬಟ್ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಏನಿತ್ತಂದರೆ, ಸರ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಗಟ್ಟಿಯಾದಂತಹ ಪ್ರೊಡ್ಯೂಸರು, ಅದು ತುಂಬ ಒಳ್ಳೆಯ ವಿಷಯ, ಗಟ್ಟಿಯಾದಂಥ ಪ್ರೊಡ್ಯೂಸರು, ತುಂಬ ಸೆನ್ಸಿಬಲ್ ಆದಂಥ ಒಬ್ಬ ರೈಟ್ರ್ ಕಮ್ ಡೈರೆಕ್ಟ್ರು, ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಸರ್ ಅನ್ನುವಂತಹ ಒಂದು ಸ್ಟ್ರಾಂಗ್ ಗಟ್ಸ್ ಫೀಲಿಂಗ್ ಇತ್ತು ಇದು ಹೇಗೆಲ್ಲ ವರ್ಕ್ ಆಯಿತು, ಹೇಗೆಲ್ಲ ಇಂಪ್ಲಿಮೆಂಟ್ ಆಗ್ತಿದೆ ಈಗೆಲ್ಲ ಪ್ರೆಸೆಂಟಾಗಿ? ಸರ್, ನನಗೆ ಏನು ಪ್ಲಸ್ಸು ಅಂದರೆ ಡೈರೆಕ್ಟ್ರು ಕತೆ ರೆಡಿ ಆಗಬೇಕಾದ್ರೆ ಅವ್ರ ಜೊತೆ ಏನು ಟ್ರಾವೆಲ್ ಮಾಡಿದ್ದೀನೋ ಅದರಿಂದ ತುಂಬ ಪ್ಲಸ್ ಆಗಿದೆ. ಆಗ ಒಂದು ಡಿಸ್ಕಷನ್ ಆಗುತ್ತೆ ಗೊತ್ತಾ, ಈ ಸೀನಿಗೆ ಜನ ಹೀಗೆ ರಿಯಾಕ್ಟ್ ಆಗಬೇಕು ಅಂತ. ಅದು ಎಡಿಟಿಂಗಲ್ಲಿ ನೋಡಿದಾಗಲೂ ನಮಗೆ ಅದೇ ಫೀಲ್ ಕೊಡುತ್ತೆ, ಥಿಯೇಟ್ರಿಗೆ ಬಂದಾಗಲೂ ಅದೇ ಫೀಲ್ ಕೊಡುತ್ತೆ ಸರ್. ಇದು ನಾನು ಕಂಡಂಗೆ ನಮ್ಮ ಸಿನಿಮಾದಲ್ಲಿ ಆಗಿರೋ ಮಿರಾಕಲ್ಲು. ಅಂದರೆ ಈ ಸೀನಲ್ಲಿ ಆಡಿಯನ್ಸ್ ನಗಬೇಕು, ಈ ಸೀನಲ್ಲಿ ಆಡಿಯನ್ಸ್ ಅಳಬೇಕು, ಅದೆಲ್ಲ ವರ್ಕ್ ಆಗಿದೆ ಸರ್. ಅದು ತುಂಬ ಖುಷಿ ಕೊಡುತ್ತೆ. ಅಂದರೆ ಒಂದೊಂದು ಕ್ಯಾರೆಕ್ಟರ್ ಮಾತಾಡೋ ಡೈಲಾಗ್ಸು, ನಮ್ಮ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ಬರು ಕಾಟಿ, ಅವರು ಒಂದು ಕಡೆ ಒಂದು ಡೈಲಾಗ್ ಹೇಳ್ತಾರೆ ಸರ್, ನಾವೆಲ್ರಿಗೂ ಗೊತ್ತಿತ್ತು ಅದು ವರ್ಕ್ ಆಗುತ್ತೆ ಅಂತ, ಹಾಗೆ ವರ್ಕ್ ಆಗಿದೆ ಸರ್. ಹೀರೋಯಿನು ಕ್ಲೈಮ್ಯಾಕ್ಸ್ ಶಾಟಲ್ಲಿ ಅಷ್ಟು ಹೊತ್ತು ಮಾತಾಡಲ್ಲ, ಅಂದರೆ ಥ್ರೂಔಟ್ ಜರ್ನಿಯಲ್ಲೂ ಮಾತಾಡಲ್ಲ, ಲಾಸ್ಟ್ ಮೂಮೆಂಟಿಗೆ ಮಾತಾಡ್ತಾರೆ. ಆ ಪೋರ್ಷನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀವಿ, ಅದು ವರ್ಕ್ ಆಗಿದೆ ಸರ್.
ರಾಜಾರಾಮ್ ಸರ್ ಅಂದರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಪರ್ಫಾರ್ಮೆನ್ಸು ಫಸ್ಟು ಶಾರ್ಟಿಂದನೂ ನಾವು ಓಕೆ ಇದು ಇಲ್ಲಿಂದ ನಾವು ಗೆದ್ದಂಗೆ ಅಂತ ನಾನು ಡೈರೆಕ್ಟ್ರು ಮಾತಾಡ್ಕೊಂಡಿರೋದು ಇವತ್ತು ಸ್ಕ್ರೀನಲ್ಲಿ ವರ್ಕ್ ಆಗಿದೆ ಸರ್. ಆ್ಯಕ್ಷನ್ ಬ್ಲಾಕ್ ವರ್ಕ್ ಆಗಿದೆ ಸರ್. ಮೊದಲನೇ ಸಿನಿಮಾದಲ್ಲಿ ಹೀರೋ ಆ್ಯಕ್ಷನ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ಹೇಳಿರೋರಿಗೆಲ್ಲ ಇದು ಒಂದು ಎಕ್ಸಾಂಪಲ್. ಅಂದರೆ ಕಂಟೆಂಟಿಗೆ ಆ್ಯಕ್ಷನ್ ಬೇಕು ಅಂದರೆ ವರ್ಕ್ ಆಗುತ್ತೆ ಸರ್. ಯಾವಾಗಲೂ ಅವ್ರು ಹೇಳೋರು, ಚಿನ್ನ ನನ್ನಿಂದ ಆಗಿಲ್ಲ ಅಂದರೆ ಇನ್ಯಾರಿಂದನೂ ಆಗಲ್ಲ ಅಂತ. ಈ ಮಾತು ನನಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಅಂದರೆ ನಾನು ಅದೇ ಮೈಂಡ್ ಸೆಟ್ ಅವನು. ಯಾಕೆಂದರೆ ನನ್ನ ಜರ್ನಿ ನೋಡಿದ್ರೆ ನಾನೊಬ್ಬ ಹುಚ್ಚ ಅಂತಲೇ ಇಷ್ಟು ವರ್ಷ ಜರ್ನಿ ಮಾಡಿರೋದು. ನನ್ನ ಸರೌಂಡಿಂಗ್ ಇದ್ದವರೆಲ್ಲ ಇವ್ನಿಗೆ ಒಳ್ಳೆ ಜಾಬ್ ಸಿಕ್ತಿತ್ತು, ಒಳ್ಳೆ ಸೀರಿಯಲ್ ಮಾಡಿಕೊಂಡು ಆರಾಮ್ಸೆ ಇರ್ಬೋದಿತ್ತು, ಏನಕ್ಕೆ ಇಷ್ಟೊಂದು ರಿಸ್ಕ್ ತಗೋತಾನೆ, ಏನಕ್ಕೆ ಇಷ್ಟು ವರ್ಷ ಆದರೂ ಸಿನಿಮಾ ಮಾಡ್ತಿಲ್ಲ ಅನ್ನೋದು ಎಲ್ಲರೂ ಕೇಳ್ತಾಯಿದ್ರು. ಸೊ ನನ್ನ ಕಾನ್ಫಿಡೆನ್ಸ್ ಏನು ಅಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು. ಒಂದು ಒಳ್ಳೆ ಕತೆಗೆ ಒಂದು ಒಳ್ಳೆ ಡೈರೆಕ್ಟ್ರು ಒಂದು ಒಳ್ಳೆ ಟೀಮಿಗೆ ಕಾಯ್ತಾ ಇದ್ದೆ, ಸಿಕ್ಕಿದ್ರು. ಒಂದು ಒಳ್ಳೆ ಟೈಮಲ್ಲಿ ಅವ್ರ ಜೊತೆ ಇದ್ದೆ, ವರ್ಕ್ ಆಗಿದೆ ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಭಗತ್. ಅಂದರೆ ನನ್ನಿಂದ ಆಗಿಲ್ಲ ಅಂದರೆ ಯಾರಿಂದನೂ ಆಗೋದಿಲ್ಲ, ಇದು ದೊಡ್ಡದಾದಂಥ ಸಂದೇಶ. ಈ ಸಂದೇಶದ ಮೂಲಕ ಹೆಜ್ಜಾರುಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕನ್ನಡಿಗರು ಕೊಟ್ಟಿದ್ದಾರೆ. ನಿಮ್ಮ ನೆಕ್ಸ್ಟ್ ಜರ್ನಿ ಅದ್ಭುತವಾಗಿರಲಿ. ಇದು ಕನ್ನಡ ಪಿಕ್ಚರ್ನ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹೆಜ್ಜಾರು ಚಿತ್ರದ ನಾಯಕ ನಟನ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.